ಬೆನ್ನು ನೋವು ಜ್ವರ ಇದ್ರೆ ಜೈಲಲ್ಲೇ ಚಿಕಿತ್ಸೆ ಕೊಡಿಸಿ, ಅಲ್ಲಿ ವೈದ್ಯರು ಇರ್ತಾರೆ. ಜೈಲಲ್ಲಿ ಎಲ್ಲರೂ ಕೂಡ ಒಂದೇ ಅಂತ ಹೇಳಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸಿದ್ದಾರೆ. ದರ್ಶನ್ಗೆ ಆರೋಗ್ಯ ಸಮಸ್ಯೆ ಇದ್ರೆ ಜೈಲಲ್ಲೇ ಚಿಕಿತ್ಸೆ ಕೊಡಿಸಿ, ಬೆನ್ನು ಇದೆ ಅಂತಿದ್ದಾರೆ, ಜ್ವರ ಇದೆ ಅಂತಿದ್ದಾರೆ. ಸೊ ಎಲ್ಲವೂ ಕೂಡ ಅಲ್ಲೇ ಚಿಕಿತ್ಸೆ ಕೊಡಿಸಬಹುದಲ್ಲ, ಡಾಕ್ಟರ್ ಅಲ್ಲೇ ಇರ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಒಂದೇ ಅನ್ನುವಂಥ ವಿಚಾರವನ್ನ ಎಸ್ಪಿಪಿ ಅವರು ಮಂಡಿಸಿದ್ದಾರೆ ಪ್ರಸನ್ನಕುಮಾರ್ ಅವರು. ಬಟ್ VVIP ಅಂತ ಸೆಲ್ಲೇ ಸಪರೇಟ್ ಆಗಿರುತ್ತೆ ಅಲ್ಲ, ಏನ್ ಮಾಡೋದು? ದರ್ಶನ್ ಸಿನಿಮಾ ನಟರಾಗಿದ್ದೇ ತಪ್ಪಾಗಿದೆ. ದರ್ಶನ್ ಪರ ವಕೀಲ ರಾಘವೇಂದ್ರ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಸೊ ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಲ್ಲ, ಈ ವಾದ ಹೋಗ್ತಾ ಇರುವಂತದ್ದು ಸಿನಿಮಾ ವಿಚಾರ ಬರ್ತಾ ಇದೆ. ಸಿನಿಮಾ ಆಕ್ಟರ್ ಆಗಿ ಕೊಲೆ ಮಾಡಿದ್ದು ತಪ್ಪು. ಸೊ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಅದಕ್ಕೆ ಮತ್ತೆ ವಾದವನ್ನ ಮಂಡಿಸಿದ್ದಾರೆ ಅಲ್ಲಿ. ಸೊ ಈಗ ದರ್ಶನ್ ಸಿನಿಮಾ ನಟರಾಗಿದ್ದೇ ತಪ್ಪಾಗಿದೆ ಅನ್ನುವಂಥ ವಿಚಾರವನ್ನ ದರ್ಶನ್ ಪರ ವಕೀಲರು ಹೇಳಿದ್ರು. ಅದಕ್ಕೆ ಎಸ್ಪಿಪಿ ಅವರು ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಕೂಡ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ವಾದ ಪ್ರತಿವಾದ ತುಂಬಾ ರೋಚಕವಾಗಿತ್ತು. ಎಸ್ಪಿಪಿ ಅವರು ಹೇಳ್ತಾ ಇರುವಂತ ವಾದವನ್ನ ಮಂಡಿಸ್ತಾ ಇದ್ರೆ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ಬೇಕು ಅಂತ ಹೇಳಿ. ಆದ್ರೆ ಜೈಲಲ್ಲಿ VVIP ಸೆಲ್ಗಳೇ ಸಪರೇಟ್ ಆಗಿ ಈಗ ಜಾಸ್ತಿ ಆಗಕ್ಕೆ ಶುರು ಆದ್ಮೇಲೆ ಅದಕ್ಕೇನು ಇದಿರಲ್ಲ ಅಂತ ಕಾಣಿಸುತ್ತೆ. ಬಟ್ ಮುಖ್ಯವಾಗಿ ಮುರಳಿ, ದರ್ಶನ್ ಪರ ವಕೀಲರು ಯಾವ ಬೇಸಲ್ಲಿ ವಾದ ಮಾಡ್ತಾ ಇದ್ರು? ಯಾಕೆ ಕೊಡಬೇಕು ದರ್ಶನ್ ಅವರಿಗೆ ಮನೆ ಊಟ, ಯಾಕೆ ಅವರಿಗೆ ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವಂಥ ವಾದ ಅವ್ರದ್ದೇನಿತ್ತು ಅಂತ? ಖಂಡಿತವಾಗಿಯೂ ಅರುಣ, ಯಾಕೆಂದ್ರೆ ಪ್ರಮುಖವಾಗಿ ದರ್ಶನ್ ಅವರ ಪರ ವಕೀಲರು ಒಂದು ಏನು ಆರೋಪವನ್ನ ಮಾಡ್ತಾ ಹೋಗ್ತಾರೆ. ದರ್ಶನ್ ಅವರು ಸಿನಿಮಾ ನಟರಾಗಿರುವಂಥದ್ದು, ಜೊತೆಗೆ ಅವರ ಏನು ಅವರ ಮೇಲೆ ಎಲ್ಲ ಕಂಪ್ಲೀಟ್ಲಿ ಕಾನ್ಸಂಟ್ರೇಷನ್ ಇರುತ್ತೆ ಮತ್ತು ಅವರ ಹಾಗೆ ಏನಾದರೂ ಸವಲತ್ತುಗಳನ್ನ ಕೊಟ್ಟರೆ ಅದು ತಕ್ಷಣವೇ ಪ್ರಚಾರಕ್ಕೆ ಬರುತ್ತೆ. ಆ ಪ್ರಚಾರಕ್ಕೆ ಬರೋ ಹಿನ್ನೆಲೆಯಲ್ಲಿ ಎಲ್ಲ ಜೈಲಾಧಿಕಾರಿಗಳು ಇವರೆಲ್ಲರೂ ಕೂಡ ಭಯವನ್ನು ಬೆಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಜೈಲಿನಲ್ಲಿ ಸರಿಯಾಗಿ ಊಟವನ್ನ ಸಿಗ್ತಾ ಇಲ್ಲ, ಅಂದ್ರೆ ಮನೆ ಊಟವನ್ನು ಕಲ್ಪಿಸಲಿಕ್ಕೂ ಕೂಡ ಜೈಲಾಧಿಕಾರಿಗಳು ಮತ್ತು IG ಏನಿದ್ದಾರೆ ಅವರು ಅರ್ಜಿಯನ್ನ ತಿರಸ್ಕೃತ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಫಿಲಂ ಆಕ್ಟರ್ ಆಗಿರುವಂತದ್ದೇ ತಪ್ಪು ಅನ್ನೋ ರೀತಿಯ ಪರಿಸ್ಥಿತಿ ಈಗ ದರ್ಶನ್ ಅವ್ರಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಓಪನ್ ಕೋರ್ಟ್ ಅಲ್ಲಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ಕೌಂಟರ್ ಆಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಕೊಡುವಂಥದ್ದು, ದರ್ಶನ್ ಅವರು ಫಿಲಂ ನಟರಾಗಿರುವಂಥದ್ದು ತಪ್ಪಲ್ಲ, ಅವರು ಚಲನಚಿತ್ರ ನಟರು, ಎಲ್ಲರನ್ನು ಕೂಡ ರಂಜನೆಯನ್ನ ಮಾಡ್ತಾರೆ. ಆದ್ರೆ ಆ ಹೆಸರನ್ನ ಇಟ್ಕೊಂಡು ಕೊಲೆ ಮಾಡಿರುವಂಥದ್ದು ತಪ್ಪು ಅಂತ ಹೇಳಿ ಒಂದು ಕೌಂಟರ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಈ ರೀತಿಯ ಮಾತುಕತೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಕೌಂಟರ್ ಮತ್ತು ಏನು ವಾದಕ್ಕೆ ಕೌಂಟರ್ ಆಗಂಥದ್ದು ಸರ್ವೇ ಸಾಮಾನ್ಯ. ಅದೇ ರೀತಿಯಲ್ಲಿ ದರ್ಶನ್ ಅವ್ರಿಗೆ ಏನು ಆರೋಗ್ಯ ಸ್ಥಿತಿ ಏನಿತ್ತು, ಆರೋಗ್ಯ ಸ್ಥಿತಿ ಮತ್ತು ಜೈಲಾಧಿಕಾರಿಗಳಿಗೆ ದರ್ಶನ್ ಬರೆದಿರುವಂತಹ ಪತ್ರ, ಅಂದ್ರೆ ಮನವಿ ಪತ್ರ ಏನಿತ್ತು, ಅದನ್ನೆಲ್ಲ ಕೂಡ ಇವತ್ತು ಕೋರ್ಟ್ನ ಮುಂದೆ ಓಪನ್ ಕೋರ್ಟ್ ನಲ್ಲಿ ಸಬ್ಮಿಷನ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಊಟ ಅರಗ್ತಾ ಇಲ್ಲ ಮತ್ತು ಊಟವನ್ನ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ. ನಾನು ಫಿಲಂ ನಟ, ದೈಹಿಕವಾಗಿ ಸದೃಢನಾಗಿರಬೇಕು, ನನಗೆ ಎಕ್ಸ್ಟ್ರಾ ಪ್ರೋಟೀನ್ಗಳು ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಉಲ್ಲೇಖವನ್ನ ಮಾಡಿದ್ದಾರೆ ಹೊರತು ಮನೆಯ ಊಟ ಅಥವಾ ಆತನಿಗೆ ಅತಿಸಾರ ಭೇದಿ ಆಗ್ತಾ ಇದೆ ಇದ್ಯಾವುದನ್ನು ಕೂಡ ಉಲ್ಲೇಖವನ್ನ ಮಾಡಿಲ್ಲ. ಅದಂತೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಅವರು 10 kg ಇಳಿಕೆ ಆಗಿದ್ದೇನೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಅದರಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಅಂದ್ರೆ ನನ್ನ ಸದೃಢ ದೇಹ ಜೈಲಿನ ಊಟ ತಿಂದು 10 kg ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಎಲ್ಲಾ ಮಾಹಿತಿಗಳನ್ನು ಕೂಡ ಇವತ್ತು ಕೋರ್ಟ್ ನಲ್ಲಿ ಸಬ್ಮಿಷನ್ ಅನ್ನ ಮಾಡಲಾಯಿತು. ಎರಡೂ ಕಡೆಯಲ್ಲಿ ವಾದ ಪ್ರತಿವಾದವನ್ನ ಆಲಿಸಿ ಆರ್ಡರ್ ಅನ್ನ ರಿಸರ್ವ್ ಮಾಡಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ಮೇಲೆ ಮಾಹಿತಿಗೆ ಧನ್ಯವಾದ.